ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಸೆಟ್ ಕನ್ನಡ ಚಾನಲ್. ನಾನು ನಾರಾಯಣ್. ಸ್ನೇಹಿತರೆ, ನಾವೆಲ್ಲ ಯಾವಾಗ್ಲೂ ಬೆಂಗಳೂರಿನ ಸುತ್ತಮುತ್ತ ಎಲ್ಲಿ ಸೈಟ್ ತಗೋಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಯಾಕೆ ಅಂದ್ರೆ ಬೆಂಗಳೂರು ವೇಗವಾಗಿ ಅಭಿವೃದ್ಧಿ ಆಗ್ತಿದೆ, ಅದಕ್ಕೆ ಇಲ್ಲಿ ಪ್ರಾಪರ್ಟಿ ತಗೊಂಡ್ರೆ ಬೇಗ ಲಾಭ ಸಿಗುತ್ತೆ ಅಂತ. ಇದೇ ತರದಲ್ಲಿ ಇವತ್ತು ಇನ್ನೊಂದು ವೇಗವಾಗಿ ಡೆವಲಪ್ ಆಗ್ತಿರುವಂತ ಇನ್ನೊಂದು ಪ್ರಾಜೆಕ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದೇ ಬೆಂಗಳೂರು ಹೈದರಾಬಾದ್ ಇಂಡಸ್ಟ್ರಿಯಲ್ ಕಾರಿಡಾರ್. ಈ ಹೆಸರು ಕೇಳಕ್ಕೆ ಸ್ವಲ್ಪ ನಾರ್ಮಲ್ ಅನ್ಸುತ್ತೆ, ಆದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ನಮ್ಮ ಉತ್ತರ ಕರ್ನಾಟಕದ ಹಣೆಬರಹನೆ ಬದಲಿಸುವಂತ ಒಂದು ರೋಡ್ ಪ್ರಾಜೆಕ್ಟ್. ಅದರಲ್ಲೂ ಕೊಪ್ಪಳ ಮತ್ತು ರಾಯಚೂರು ಭಾಗದಲ್ಲಿ ಇದು ಸೃಷ್ಟಿಸ್ತಿರುವಂತ ಇಂಪ್ಯಾಕ್ಟ್ ಅಷ್ಟಿಷ್ಟಲ್ಲ. ಏನಿದು ಪ್ರಾಜೆಕ್ಟ್, ಇದರಿಂದ ನಾವು ಈ ಜಾಗಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೇಗೆ ಲಾಭ ಆಗುತ್ತೆ, ಕಂಪ್ಲೀಟ್ ಆಗಿ ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಏನಿದು ಈ ಕಾರಿಡಾರ್ನ ಕತೆ ಅಂತ ನೋಡೋದಾದ್ರೆ, ಒಂದು ಹೊಸ ರೋಡ್ ಮಾಡಿದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಟಿವಿಟಿ ಸಿಗುತ್ತೆ. ಅದೇ ಒಂದು ಹೊಸ ಕಾರಿಡಾರ್ ಅನ್ನು ಮಾಡಿದ್ರೆ ಇದರಲ್ಲಿ ಬರೀ ಕನೆಕ್ಟಿವಿಟಿ ಮಾತ್ರ ಅಲ್ಲ, ಆ ಹೈವೇ ಪಕ್ಕದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಫ್ಯಾಕ್ಟರಿಗಳು ಮತ್ತು ವೇರ್ ಹೌಸ್ಗಳು ಸಾಲಾಗಿ ನಿರ್ಮಾಣ ಆಗುತ್ತೆ. ಬರೀ ಈ ರಸ್ತೆ ಪಕ್ಕದಲ್ಲಿ ಮಾತ್ರ ಈ ಡೆವಲಪ್ಮೆಂಟ್ ಆಗಲ್ಲ, ಈ ರಸ್ತೆಯ ಅಕ್ಕಪಕ್ಕ ಸುಮಾರು ಕಿಲೋಮೀಟರ್ಗಳ ದೂರದವರೆಗೆ ಈ ತರದ ಡೆವಲಪ್ಮೆಂಟ್ ಗಳನ್ನು ಪ್ಲಾನ್ ಮಾಡೋದಕ್ಕೆ ಕಾರಿಡಾರ್ ಅಂತಾರೆ. ಬೆಂಗಳೂರು ಮತ್ತು ಹೈದರಾಬಾದ್ ಇವೆರಡು ಸೌತ್ ಇಂಡಿಯಾದ ಐಟಿ ಹಬ್ಗಳು. ಇವೆರಡನ್ನು ಕನೆಕ್ಟ್ ಮಾಡೋಕೆ ಬರೀ ರೋಡ್ ಇದ್ರೆ ಸಾಲದು ಅಂತ ಸರ್ಕಾರ ಈ ಎಕನಾಮಿಕ್ ಕಾರಿಡಾರ್ ನ ಪ್ಲಾನ್ ಮಾಡಿದೆ. ಅದರಂತೆ ಬೆಂಗಳೂರು ಹೈದರಾಬಾದ್ ರಸ್ತೆಯ ಪಕ್ಕದಲ್ಲಿ ಬರುವ ನಮ್ಮ ಕರ್ನಾಟಕದ ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ. ಇಲ್ಲಿ ಬರೀ ಕಂಪನಿಗಳನ್ನಷ್ಟೇ ಅಲ್ಲ, ಕೆಲಸ ಮಾಡೋಕೆ ಬರುವ ಜನರಿಗೆ ಬೇಕಾದ ಹೌಸಿಂಗ್ ಲೇಔಟ್, ಸ್ಕೂಲ್, ಹಾಸ್ಪಿಟಲ್, ಪಾರ್ಕ್ ಗಳನ್ನು ಸಹಿತ ನಿರ್ಮಾಣ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಮೊದಲಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಏನು ಡೆವಲಪ್ ಆಗ್ತಿದೆ ಅಂತ ನೋಡೋದಾದ್ರೆ, ಏಷ್ಯಾದಲ್ಲೇ ಅತಿ ದೊಡ್ಡ ಟಾಯ್ ಕ್ಲಸ್ಟರ್ ಇಲ್ಲಿ ಸ್ಟಾರ್ಟ್ ಆಗಿದೆ. 400 ಎಕರೆ ಅಷ್ಟು ದೊಡ್ಡ ಜಾಗದಲ್ಲಿ ಪ್ರಾರಂಭ ಆಗಿರೋ ಈ ಟಾಯ್ ಕ್ಲಸ್ಟರ್ ನಲ್ಲಿ ಹಲವಾರು ಪ್ರಮುಖ ಕಂಪನಿಗಳು ಟಾಯ್ ಮ್ಯಾನುಫ್ಯಾಕ್ಚರ್ ಅನ್ನು ಮಾಡುತ್ತಿವೆ. ಮುಂದೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫುಲ್ ಪೊಟೆನ್ಶಿಯಲ್ ನಲ್ಲಿ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾರಂಭ ಆದರೆ ಸುಮಾರು 40,000 ಜನಕ್ಕೆ ಈ ಟಾಯ್ ಕ್ಲಸ್ಟರ್ ನಲ್ಲಿ ಡೈರೆಕ್ಟ್ ಜಾಬ್ ಸಿಗಲಿದೆ. ಯೋಚನೆ ಮಾಡಿ, ಮುಂದೆ 40,000 ಜನ ಇಲ್ಲಿ ಡೈರೆಕ್ಟ್ ಜಾಬ್ ಮಾಡಲು ಶುರು ಮಾಡಿದ್ರೆ ಎಷ್ಟು ಸಾವಿರ ಇಂಡೈರೆಕ್ಟ್ ಜಾಬ್ ಇಲ್ಲಿ ಶುರು ಆಗಬಹುದು. ಇದರ ಜೊತೆಗೆ ಇಲ್ಲಿನ ರಿಯಲ್ ಎಸ್ಟೇಟ್ ನಲ್ಲಿ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಹೆಚ್ಚಾಗಬಹುದು. ಯಾರಾದ್ರೂ ಇನ್ವೆಸ್ಟ್ ಮಾಡೋದಕ್ಕೆ ಜಾಗದ ಹುಡುಕಾಟದಲ್ಲಿದ್ರೆ ಈ ಕೊಪ್ಪಳದ ಟಾಯ್ ಕ್ಲಸ್ಟರ್ ನ ಸುತ್ತಮುತ್ತಲಿನ ಜಾಗದಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಒಮ್ಮೆ ಚೆಕ್ ಮಾಡಿ. ಮುಂದೆ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗಬಹುದಾಗಿದೆ. ಇನ್ನು ರಾಯಚೂರು ಜಿಲ್ಲೆಯ ಕಡೆಗೆ ಆಗುತ್ತಿರುವ ಡೆವಲಪ್ಮೆಂಟ್ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಫಾರ್ಮಾ ಪಾರ್ಕ್ ಅಂದ್ರೆ ಮೆಡಿಸಿನ್ ರೆಡಿ ಮಾಡುವ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ ಪಾರ್ಕ್ ಕ್ರಿಯೇಟ್ ಮಾಡಲಾಗುತ್ತಿದೆ. ಹೈದರಾಬಾದ್ ನಲ್ಲಿ ಇನ್ವೆಸ್ಟ್ ಮಾಡೋಕೆ ಜಾಗ ಸಿಗದ ಎಷ್ಟೋ ಕಂಪನಿಗಳು ಈಗ ನಮ್ಮ ರಾಯಚೂರು ಕಡೆಗೆ ಬರುತ್ತಿವೆ. ಇಲ್ಲಿ ಬೃಹತ್ ಮೆಡಿಸಿನ್ ಕಂಪನಿಗಳನ್ನು ಡೆವಲಪ್ ಮಾಡೋಕೆ ನಮ್ಮ ರಾಜ್ಯ ಸರ್ಕಾರ ಜಾಗವನ್ನು ಕೊಡ್ತಾ ಇದೆ. ಇಲ್ಲಿಗೆ ಹೊಸ ಹೈವೇ ಕನೆಕ್ಟಿವಿಟಿ ಬರ್ತಿರೋದ್ರಿಂದ ಲಾಜಿಸ್ಟಿಕ್ಸ್ ಅಂದ್ರೆ ಲಾರಿಗಳು ನಿಲ್ಲೋಕೆ, ಸ್ಟಾಕ್ ಇಡೋಕೆ ದೊಡ್ಡ ದೊಡ್ಡ ಗೋಡೌನ್ಗಳಿಗೆ ಇಲ್ಲಿ ಹೆಚ್ಚೆಚ್ಚು ಡಿಮಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಹೊಸ ಕಂಪನಿಗಳು ಬಂದ್ರೆ ಸಾವಿರಾರು ಜನ ಕೆಲಸಕ್ಕೆ ಬರ್ತಾರೆ. ಆಗ ಈ ಊರುಗಳ ಸುತ್ತಮುತ್ತ ರಿಯಲ್ ಎಸ್ಟೇಟ್ಗೆ ಹೆಚ್ಚು ಡಿಮಾಂಡ್ ಬರುತ್ತದೆ. ಮುಂದೆ ರಾಯಚೂರು ಜಿಲ್ಲೆ ಬರೀ ರೈಸ್ ಮಿಲ್ಗೆ ಮಾತ್ರ ಅಲ್ಲ, ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿಯೂ ಸಹಿತ ಡೆವಲಪ್ ಆಗಲಿದೆ. ಈ ಜಾಗಗಳಲ್ಲಿ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡಿದ್ರೆ ಮುಂದಿನ 5 ರಿಂದ 10 ವರ್ಷಗಳಲ್ಲಿ ನೀವು ಹೂಡಿಕೆ ಮಾಡಿದ ದುಡ್ಡು ಡಬಲ್ ಅಥವಾ ತ್ರಿಬಲ್ ಆಗೋಕೆ ಇಲ್ಲಿ ಹೆಚ್ಚು ಸಾಧ್ಯತೆಗಳಿದೆ. ಬೆಂಗಳೂರಿನಲ್ಲಿ ಒಂದು 30-40 ಸೈಟ್ ತಗೊಳ್ಳೋಕೆ ಕೋಟಿಗಟ್ಟಲೆ ದುಡ್ಡು ಹಾಕುವ ಬದಲು ಈ ತರದ ಡೆವಲಪ್ ಆಗ್ತಿರೋ ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಹೆಚ್ಚು ಲಾಭ ಬರುತ್ತೆ. ಆದ್ರೆ ಒಂದು ಮಾತು, ನೀವು ಎಲ್ಲೇ ಭೂಮಿಯನ್ನು ತೆಗೆದುಕೊಂಡ್ರು ಜಮೀನಿನ ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ, ಈ ಭೂಮಿ ವ್ಯವಹಾರ ಗೊತ್ತಿರುವಂತವರ ಬಳಿ ಒಂದು ಬಾರಿ ಕನ್ಸಲ್ಟ್ ಮಾಡಿ ಒಂದು ಲೀಗಲ್ ಒಪಿನಿಯನ್ ಅನ್ನು ತೆಗೆದುಕೊಂಡು ನಂತರದಲ್ಲಿ ಭೂಮಿಯನ್ನು ಖರೀದಿಸುವುದು ಸೇಫ್. ಮುಂದೆ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚೆಚ್ಚು ಇನ್ವೆಸ್ಟ್ಮೆಂಟ್ ಬರಲಿ, ಮುಂದೆ ಇಲ್ಲಿ ಇನ್ವೆಸ್ಟ್ ಮಾಡುವವರಿಗೆ ಒಳ್ಳೆ ಜಾಗ ಸಿಗಲಿ, ನಂತರದಲ್ಲಿ ಮುಂದೆ ಒಳ್ಳೆ ಅಪ್ರಿಸಿಯೇಷನ್ ಸಿಗಲಿ ಎಂದು ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.